ಐ ಆಮ್ ಮಿಸ್ಸಿಂಗ್ ಮೈ ಹೋಮ್. ಒಬ್ಬಟ್ಟು ಮತ್ತು ವಡೆ ಮತ್ತು ಮೈಸೂರು ಪಾಕ್ ಇಷ್ಟು ಮಾಡ್ತಿದ್ದೀವಿ. ಸೊ ಫೈನಲಿ ರೆಡಿ ಇದೆ. ಅದೇ ಶೇಪ್ ಮಾತ್ರ ಡಿಫ್ರೆಂಟ್ ಇದೆ. ತೋರಿಸ್ತೀನಿ. ಒಬ್ಬಟ್ಟು ತುಪ್ಪ ವಡೆ ಬೆಸ್ಟ್ ಥೆರಪಿ, ಬೆಸ್ಟ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಗೌಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ದೀರಾ. ನಿಮ್ಮ ಲೈಫ್ ಅಂದರೆ ತುಂಬಾ ಚೆನ್ನಾಗಿರಲಿ. ಇವಾಗ ಹೊಸ ವರ್ಷ ಸ್ಟಾರ್ಟ್ ಆಗ್ತಿದೆ ನಮಗೆ. ಸೊ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಹೇಳಿದೆ ಲಾಸ್ಟ್ ವ್ಲಾಗಲ್ಲಿ ನಾನು ಯುಗಾದಿ ಹಬ್ಬದ ವ್ಲಾಗ್ ಮಾಡ್ತೀನೋ ಮಾಡಲ್ವ ನಂಗೆ ಡೌಟ್ ಇದೆ ಅಂತ. ಸೊ ಏನಾಗಲಿ ಮಾಡಿಬಿಡೋಣ, ಏನು ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ಏನೂ ಇಲ್ಲ ಅಂದರೆ ಬೇವು ಬೆಲ್ಲ ಅದೆಲ್ಲ ಸಿಗೋಲ್ಲ. ಸೊ ಹಾಗೆ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಏನಾದರೂ ಮಾಡಬೇಕು. ಸೊ ಫಸ್ಟು ಏನಂದರೆ ಸೇಬಿಯ ನಾನು ಇಂಡಿಯಾಯಿಂದ ಕ್ಯಾಸ್ಟ್ರೋಲ್ ಆಯಿಲ್ ತಂದಿದ್ದೆ. ಯುಗಾದಿ ಹಬ್ಬ ಅಂದರೆ ಎಣ್ಣೆ ಹಚ್ಕೊಂಡು ಬಿಸಿಲು ಕಾಯಿಸೋದಲ್ವಾ. ಸೊ ಅದಕ್ಕೆ ಅಂದ್ಬಿಟ್ಟು ಎಲ್ಲರೂ ಮಲಗಿದ್ದಾರೆ. ನಿನ್ನೆ ಫುಲ್ ನಾನು ಕೃತಿ ಇಬ್ಬರು ಸೇರಿ ಇಡೀ ಮನೆ ಕ್ಲೀನ್ ಮಾಡಿದ್ದೀವಿ. ಫುಲ್ ಸುಸ್ತಾಗಿತ್ತು, ಬಟ್ ನೋ ಚಾನ್ಸ್ ಟು ಸ್ಲೀಪ್. ಇವಾಗ ಎದ್ದು ಎಲ್ಲ ಪೂಜೆ ಮಾಡಬೇಕೆಲ್ಲ ಟೈಮ್ ಆಗುತ್ತೆ. ಆಲ್ರೆಡಿ 8 ಆಗಿಬಿಟ್ಟಿದೆ. ಸೊ ಅದಕ್ಕೆ ಅಂದ್ಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಫಸ್ಟು ಎಣ್ಣೆ ಹಚ್ಕೊಳ್ಳೋಣ ಫುಲ್ಲು ಮುಖಕ್ಕೆಲ್ಲ, ಬಿಸಿಲು ಕಾಯಿಸೋಣ, ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಬೇಕು. ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ಗೈಸ್ ಫೈನಲಿ ಎಣ್ಣೆ ಹಚ್ಚಾಯಿತು. ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕಾಯಿಸಿ ಆಮೇಲೆ ಫ್ರೆಶ್ ಅಪ್ ಆಗಬೇಕು. ಮತ್ತು ಇಲ್ಲಿ ಯಾವುದೂ ಹಿಂದೂ ದೇವಸ್ಥಾನ ಇಲ್ಲದೆ ಇರೋ ಕಾರಣ ನಾವೆಲ್ಲೂ ಹೋಗೋಕ್ಕಾಗಲ್ಲ. ಮನೆಯಲ್ಲೇ ಪೂಜೆ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಬೇಕು. ಸೊ ಗೈಸ್ ನಾನು ಫೈನಲಿ ಇವಾಗ ಸ್ನಾನ ಮಾಡ್ಕೊಂಬಂದೆ. ಆ್ಯಂಡ್ ನಿಮಗೊಂದು ವಿಷಯ ಹೇಳಬೇಕಿತ್ತು. ಲೈಕ್ 1 ಮಂತ್ ಬ್ಯಾಕ್ ನಾನು ಕೋಜಿಕ್ ಆ್ಯಸಿಡ್ ಸಿರಮ್ ಯೂಸ್ ಮಾಡ್ತಿದ್ದೆ. ಅಂದರೆ ನಾನು ತೊಗೊಂಬಂದ್ಮೇಲೆ ಸರ್ಚ್ ಮಾಡಿದೆ ಅದ್ರ ಬಗ್ಗೆ. ಏನಂದರೆ ಅದನ್ನು 3 ಮಂತ್ಸ್ ಮೇಲೆ ಯೂಸ್ ಮಾಡೋಂಗಿಲ್ಲ, ಸ್ಕಿನ್ನ ತುಂಬಾ ಸೆನ್ಸಿಟಿವ್ ಮಾಡುತ್ತೆ, ಲೈಕ್ ಸನ್ ರೇಸಿಗೆ ಅಂತ. ಓಕೆ 1 ಮಂತ್ ಯೂಸ್ ಮಾಡಿದೆ. ಆ್ಯಂಡ್ 1 ಮಂತ್ ಯೂಸ್ ಮಾಡಾದಮೇಲೆ ಲೈಕ್ ಐ ಲೆಫ್ಟ್ ಅದು ಬಿಟ್ಬಿಟ್ಟು ನಾನು ನಿಯಾಸಿನಮೈಡ್ ತಂದಿದ್ದೀನಿ ಈಗ. ಸೊ ಏನಂದರೆ ಅದು ರೀಸನ್ ಗೊತ್ತಿಲ್ಲ, ಬಟ್ ಅದು ನನಗೆ ಸೀರಿಯಸ್ಲಿ ಎಫೆಕ್ಟ್ ಆಗಿದೆ. ನನ್ನ ನೋಸ್ ಸ್ವಲ್ಪ ಸ್ಕಿನ್ ಬರ್ನ್ ಆಗಿತ್ತು, ಇವಾಗ ರಿಕವರ್ ಆಗ್ತಿದೆ. ಸೊ ಯಾರಾದರೂ ಕೋಜಿಕ್ ಆ್ಯಸಿಡ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಡಾಕ್ಟರ್ ರೆಕಮೆಂಡೇಷನ್ ಮೇಲೆ ಯೂಸ್ ಮಾಡಿ. ಮತ್ತು ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳಿ. ಸೊ ನಾನು ಇವಾಗ ಸ್ನಾನ ಮಾಡ್ಕೊಂಡ್ಬಂದೆ. ಇವಾಗ ಸಿರಮ್ ಹಚ್ಬಿಟ್ಟು ದೀಪ ಹಚ್ಬೇಕು. ಇನ್ನೂ ನಾನು ತಿಂಡಿ ಮಾಡಿಲ್ಲ ಏನು. ಸೊ ನಾವು ನಮ್ಮ ಮನೇಲಿ ಒಂದು ಪುಟ್ಟ ಜಾಗನ ದೇವ್ರ ಮನೆಯಾಗಿ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ತಿದ್ದೆ. ಇದು ಚೆರಿ ಫ್ರೂಟ್ದು ಟ್ರೀ ಆಯಿತಾ, ನಮ್ಮ ಮನೆ ಹಿಂದೆ ಇದೆ. ನಮ್ಮ ವಿಂಡೋಗೆಲ್ಲ ಸಿಗುತ್ತೆ. ಸೊ ಅದಕ್ಕೆ ಹೂವು ಕಿತ್ಕೊಳ್ಳೋಣ ಪೂಜೆಗೆ ಇದರಲ್ಲೇ ಅಂತ ಅಂದ್ಬಿಟ್ಟು ಕಿತ್ಕೊತಿದ್ದೀನಿ. ಕಿತ್ಕೊಳ್ಳೋಣ. ಸೊ ಗೈಸ್ ಫೈನಲಿ ಇಷ್ಟು ಹೂವು ಕಿತ್ಕೊಂಡಿದ್ದೀನಿ. ಇದನ್ನು ದೇವ್ರು ಮೂಡಿಸೋಣ. ಬನ್ನಿ ಟೈಮ್ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ನಾನು ಕೃತಿ ಇಬ್ಬರು ಪೂಜೆ ಮಾಡ್ತಿದ್ವಿ. ಸೊ ಗೈಸ್ ಫೈನಲಿ ಪೂಜೆ ಎಲ್ಲ ಆಯಿತು. ಆ್ಯಂಡ್ ಏನಂದರೆ ನಮ್ಮ ಹಬ್ಬ ಯಾವುದಕ್ಕೂ ಕಡಿಮೆ ಇಲ್ಲ ನನಗೆ. ಇವತ್ತು ಯಶು ಮಿಕ್ಸಿ ಎತ್ಕೊಂಬಂದಿದ್ದಾನೆ. ಸೊ ನಾವು ಒಬ್ಬಟ್ಟು ಹೋಗ್ತಿದ್ದೀವಿ ಈಗ. ಒಬ್ಬಟ್ಟು ಮತ್ತು ವಡೆ ಮತ್ತು ಮೈಸೂರು ಪಾಕ್ ಇಷ್ಟು ಮಾಡ್ತಿದ್ದೀವಿ. ಸೊ ಎಕ್ಸೈಟೆಡ್. ಸೊ ಗೈಸ್ ನಾವಿವಾಗ ರೆಡಿ ಆಗಿಬಿಟ್ಟು ಸಿಟಿ ಮಾಲ್ಗೆ ಯಾವುದೋ ಒಂದು ಮಾರ್ಟಿಗೆ ಹೋಗ್ತಿದ್ವಿ. ಎಂತಕ್ಕೆ ಅಂದರೆ ಇದು ಎಲ್ಲ ಒಬ್ಬಟ್ಟಿಗೆ ಮತ್ತು ವಡೆಗೆಲ್ಲ ಏನೇನು ಬೇಕು ತೊಗೊಂಬರೋಕ್ಕೆ. ಸೊ ಲೆಟ್ಸ್ ಗೋ, ಬನ್ನಿ. ಏನಲ್ಲಿ ಮಾರ್ಟಲ್ಲಿ ಬೇಳೆ ಎಲ್ಲ ತೊಗೊಂಡು, ಅದು ಬೇಳೆ ಯಾವುದು ಇದು ಒಡೆಗೆ ಹಾಕೋದು ಯಾವುದು, ಒಬ್ಬಟ್ಟಿಗೆ ಹಾಕೋದು ಯಾವುದು ಗೊತ್ತಾಗ್ತಾ ಇಲ್ಲ. ಎಲ್ಲ ಒಂದೇ ಥರ ಐತೆ. ಅದಕ್ಕೆ ಯಾವುದೋ ಒಂದು ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಆನಿಯನ್ ಎಲ್ಲ ತೊಗೊಬೇಕು. ಸೊ ತೊಗೊಂಡು ಹೋಗೋಣ. ರೈಸ್ ಇಲ್ಲಿ ನೋಡಿ, ಏನಿದು ಹಸಿಮೆಣ್ಸಿನ್ಕಾಯಿ kg 500 ರೂಪಾಯಿ. ನಾವು ಇದ್ದಲ್ಲಿ ಎತ್ಕೊತಿದ್ದೀವಿ. ಹಣ್ಣಾಗಿರೋದು ಎತ್ಕೊಬೇಡ. ಆ್ಯಂಡ್ ಈರುಳ್ಳಿ 70 ರೂಪಾಯಿ kg. ಸೊ ತೊಗೊಳಕ್ಕೆ ಬಂದಿದ್ದೀವಿ ಗೈಸ್, ತೊಗೊಳಕ್ಕೆ. ನಾನು ಕ್ಯಾರೆಟ್ ರೈಸ್ ಮಾಡಿದ್ದೀನಿ. ಟೈಮು 1 ಗಂಟೆ ಮೇಲಾಗೈತೆ. ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು
ಕ್ಯಾರೆಟ್ ರೈಸ್ ಮಾಡಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ. ಏನಿಲ್ಲ, ರೆಸಿಪಿ ಬೇಕಾದ್ರೆ ಕಮೆಂಟಲ್ಲಿ ತಿಳಿಸಿ, ನಾನು ಇನ್ನೊಂದ್ಸರಿ ಮಾಡಿ ತೋರಿಸ್ತೀನಿ. ಆ್ಯಂಡ್ ಸೈಡಲ್ಲಿ ಸ್ವಲ್ಪ ಪಾಸ್ತಾ ಎಷ್ಟು ಮಾಡಿರೋದು ಅಷ್ಟೇ. ಇದು ಬ್ರೇಕ್ಫಾಸ್ಟು. ಒಡೆಗೆ ಬೇಳೆ ಎಲ್ಲ ನೆನೆ ಹಾಕಿದ್ದೀನಿ. ಆಮೇಲೆ ಮಾಡಬೇಕು. ಫಸ್ಟು ಎನರ್ಜಿ ಬೇಕು ಏನಾದ್ರು. I'm missing my home. ನಂಗೆ ಅಪ್ಪ ನೀನ್ ನೆನಪಾಯ್ತಿದ್ದೆ. ಫೋನಿಗೆ ಮಾತಾಡು. ಅವೆಲ್ಲ ಹೋಗ್ ಸೇರ್ಕೊಂಡ್ಮೇಲೆ ಹಂಗೆಲ್ಲ ಆಗತ್ತವ, ಮೇಂಟೈನ್ ಮಾಡ್ಬೇಕು. ನೀನು ತಾನೇ ನಾವು ಬೇಡ ಅಂತ ಹೇಳಿದ್ರೆ ಹೇಳ್ಬಿಡಪ್ಪ. ಯಾಕೆ ಯುಗಾದಿ ಅಂತ ಹೇಳು. ಯುಗಾದಿ ಹೋಗ್ಬಿಡ. ಸ್ಮೈಲ್ ಮಾಡುವ, ಸ್ಮೈಲ್. ಸ್ಮೈಲ್. ಸೊ ಗೈಸ್ ಫೈನಲಿ ಇವಾಗ ನಾವು ಮೈಸೂರು ಪಾಕ್ ಮಾಡ್ತಿದ್ದೀವಿ. ಸೊ ಮೈಸೂರು ಪಾಕ್ ರೆಸಿಪಿ ನೋಡ್ಕೊಂಬರೋಣ ಬನ್ನಿ. ಸೊ ಗೈಸ್ ಇವಾಗ ನಾವು 1 ಕಪ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀವಿ. ಸೊ ಇವಾಗ 1 ಕಪ್ ಕಡಲೆ ಹಿಟ್ಟನ್ನು ಇವಾಗ ಇಲ್ಲಿಗೆ ಹಾಕಬೇಕು. ಕಪ್ ಕಡಲೆ ಹಿಟ್ಟಿಗೆ 3 ಕಪ್ ಸಕ್ಕರೆ ಹಾಕಬೇಕು. ಸೊ ಇವಾಗ ಸಕ್ಕರೆನ ಅಳತೆ ಮಾಡಿ ಒಂದಕ್ಕೆ ಹಾಕೊಳ್ಳೋಣ. ಸೊ ಗೈಸ್ ಇವಾಗ 1 ಕಪ್ ಆಯಿಲು ಕಡಲೆ ಹಿಟ್ಟು ಒಳಗಡೆ ಹಾಕೊಬೇಕು. ಬರೀ ಆಯಿಲ್ ತಿನ್ನೋದೆ. ಆಯಿಲು ತುಪ್ಪ ಫುಲ್ ಆಯಿಲು. ಮ್ಯಾಚ್ ನಡೀತೈತಲ್ಲಿ ಬೇರೆ. ಓಕೆ ಆಯಿತು. ಇದನ್ನು ಇವಾಗ ಮಿಕ್ಸ್ ಮಾಡಬೇಕು ಗೈಸ್ ಈ ಥರ. ಆ್ಯಂಡ್ ಇದಕ್ಕೆ ಎಲೈಚಿ ಕೂಡ ಹಾಕೊಂಡಿದ್ದೀವಿ. ಒಂದು 4 to 5 ಎಲೈಚೀಸ್ನ ಪುಡಿ ಮಾಡಿ ಹಾಕೊಂಡಿದ್ದೀವಿ ಸಕ್ಕರೆ ಒಳಗಡೆ. ಸಕ್ಕರೆ ಪಾಕ ತಗೊಳ್ಳೋದಕ್ಕೆ ವಾಟರ್ ಮಿಕ್ಸಿಂಗ್ ಮಾಡ್ತಿದ್ದಾನೆ ಯಶು. ಸೊ ಗೈಸ್ ಇವಾಗ ಪಾಕ ಬರೋದಕ್ಕೆ ಅಂದ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟಿದ್ದೀವಿ. ಸೊ ಗೈಸ್ ಪಾಕ ಬರೋವರೆಗೂ ಹಿಂಗೆ ತಿರುಗಿಸ್ತಾನೇ ಇರಬೇಕು. ಎಷ್ಟು ಡಿಸ್ಟರ್ಬೆನ್ಸ್ ಸ್ಟಾಪ್. ಗೈಸ್ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆಯಿಲ್ ಜೊತೆ ಫ್ಲೋರು, ಅದನ್ನ ಸಕ್ಕರೆ ಪಾಕದೊಳಗಡೆ ಹಾಕಿ ಒಬ್ರು ಹಾಕ್ತಿರ್ಬೇಕು, ಒಬ್ರು ಅಲ್ಲಾಡ್ತಿರ್ಬೇಕು. ಎರಡು ಅಲ್ಲಾಡಿಸ್ತಿರೋದು ನಗ್ಬೋದು. ಬೇಗ ಕಳಿಸಿ ಬಿಡ್ತೈತೆ ನನಗೆ. ಮತ್ತೆ ಆಯಿತು ಇಷ್ಟ. ಸೊ ಗೈಸ್ ಹಿಂಗೆ ಅಲ್ಲಾಡಿಸ್ತಿರ್ಬೇಕು ಫುಲ್ಲು. ನೀಟಾಗಿ ಅದು ಗಂಟು ಕಟ್ಕೊಳಕ್ಕೆ ಬಿಡಬಾರ್ದು. ಆ ಥರ ಅಲ್ಲಾಡಿಸ್ಬೇಕು. ತಳ ಹಿಡಿಬಾರ್ದು. ಇವಾಗ ಏನು ಹಾಕ್ತಿದ್ಯಾ? 1 ಕಪ್ ಆಯಿಲ್ ಹಾಕ್ತಿದ್ದಾನೆ. ಡೋಂಟ್ ಸ್ಟಾಪ್. ಒಂದಲ್ಲ ಅರ್ಧ ಅರ್ಧ ಕಪ್ ಆಯಿಲ್ ಹಾಕಿದ್ದಾನೆ. ಮೂಲೆಯಲ್ಲಿ ತೂತೈತೆ. ಇಲ್ಲ ತೂತಿಲ್ಲ ಇತ್ತು. ಅಥವಾ ಸುಶಿದ ನಂದದು ತೂತು. ವೇದ ಆಫ್ ಮಾಡೆ ಪ್ಲೀಸ್. ನಾನು ನಿನ್ನಿಂದ ನೋಡೋದು ಸುತ್ತಿ ಅಲ್ಲಾಡ್ಸ ಅದರಲ್ಲಿ ಗಟ್ಟಿಗಾಯ್ತು ಹೋಯ್ತು ಮೆಸಿಪಾಕು. ಎಷ್ಟು ಸುಮ್ಮನೆ ಇದೆ ಎಷ್ಟು. ನೀನು ಅಲ್ಲಾಡ್ಸು. ಎಣ್ಣೆ ಹಾಕೋದು. ಎಣ್ಣೆ ಗೈಸ್ ಇನ್ನೊಂದು 1/2 ಕಪ್ ಎಣ್ಣೆ ಅಂತೆ. ಇನ್ನೂ 1 ಕಪ್ ಬೇಕಾ? ಟೈಮರ್ ಇಡೋದು. ಟೈಮರ್ ಇಲ್ಲಿ ಎಷ್ಟು ನಿಮಿಷ? ಈಗ 5 ನಿಮಿಷ ಸಾಕು. ಗೈಸ್ 5 ಮಿನಿಟ್ಸ್ ಅಲಾರಾಮ್ ಇಡಬೇಕಂತೆ. 4:40 4:46 ನಾಳೆ ದಿವಸ ಇಟ್ಟಿನಿ ಸಾಗಿ ಅಂತ ಅವನು ಅಷ್ಟೇನಾ? ಮುದ್ದೆ ತಗೊಳ್ಳಿಲ್ಲ ರಾತ್ರಿ ಮುದ್ದೆ ಇರೋದಲ್ಲ, ಇದು ಒಂದೇ ಇರೋದು. ಗೈಸ್ ಹಿಂಗೆ ಅಲ್ಲಾಡಿಸ್ತಾನೆ ಇರ್ತಾನೆ. ಆಮೇಲೆ ಏನು ಮಾಡ್ತಾನೆ ಅಂತ ಹೇಳ್ತೀನಿ. ಸ್ವಲ್ಪ
ಸ್ವಲ್ಪ ಆಯಿಲು. ಇದರಲ್ಲಿ ಏನೂ ಇರಲ್ಲ, ಆಯಿಲೇ ಇರೋದು, ಆಯಿಲು ಸಕ್ಕರೆ ಇವೆರಡೆ. ಮಾಡು ಮಾಡು ಮಾಡು, ನಿನ್ನ ಪೌರುಷ ತೋರಿಸು ಯಶು. ನಮ್ಮ ತಾಯಿ ನಾನು ಒಬ್ಬನೇ ಮಾಡೋದು ಎಷ್ಟು ಚಂದ ಮಾಡ್ತೀನಿ ಗೊತ್ತಾ. ಕಲರ್ ಚೇಂಜ್ ಆಗಿದೆ. ಫಾಸ್ಟ್ ಫಾಸ್ಟ್ ಫುಲ್ ಎಲ್ಲರೂ ಅಲರ್ಟ್ಸನ್ನೇ ಅವರೇ ಗೈಸ್. ಇನ್ನೊಂದು ಪಾತ್ರೆಗೆ ಆಯಿಲ್ ಹಾಕಿ ಶಿಫ್ಟ್ ಮಾಡ್ತಿದ್ದಾನೆ, ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಇದೆಲ್ಲ ಗೊತ್ತಲ್ವ ಕೆಳಗೆ ಯಾಕೆ ಅಂತ ಎಂತಕ್ಕೆ ಇದು ಗೊತ್ತಲ್ವ ಕೆಳಗೆ ಅಲ್ಲಿ ಕೆಳಗಡೆ ಒತ್ತುತ್ತೈತೆ ಅಂತ. ಇವಾಗ ಈ ಥರ ಮಾಡಿ ಇಟ್ಟಿದ್ದೀವಿ, ಇದು ಆರಕ್ಕೆ ಬಿಡಬೇಕಂತೆ. ಫೈನಲಿ ಮೈಸೂರು ಪಾಕ್ ರೆಡಿ. ಸೊ ಗೈಸ್, ಫೈನಲಿ ಮೈಸೂರು ಪಾಕ್ ಮಾಡಿ ಇವಾಗ ಆರಕ್ಕೆ ಇಟ್ಟಿದ್ದೀವಿ. ಸ್ವಲ್ಪ ಫ್ರಿಜ್ಜಲ್ಲಿ ಇಡ್ತಿದ್ಯಾ ಯಶು? ಫ್ರಿಜ್ಜಲ್ಲಿ ಸ್ವಲ್ಪ ತಿಡಬೇಕು, ಅದು ಫೈನಲ್ ಆಮೇಲೆ ಹೆಂಗೆ ಬರುತ್ತೆ ನೋಡೋಣ. ಸೊ ಇವಾಗ ಒಬ್ಬಟ್ಟು ಮಾಡೋಕ್ಕೆ ರೆಡಿ ಮಾಡ್ತಿದ್ದೀವಿ. ಲೆಟ್ಸ್ ಸ್ಟಾರ್ಟ್. ಮೈಸೂರು ಪಾಕ್ ಫೈನಲಿ ರೆಡಿ ಇದೆ, ಅದೇ ಶೇಪ್ ಮಾತ್ರ ಡಿಫ್ರೆಂಟ್ ಇದೆ. ತೋರಿಸ್ತೀನಿ ನಾನು. ಸಕ್ಕತ್ತಾಗಿದೆ, ಫುಲ್ಲು ಸಕ್ಕರೆ ಸಕ್ಕರೆ ಸಕ್ಕರೆ, ಸ್ವೀಟ್ ಸ್ವೀಟ್ ಸ್ವೀಟ್. ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಚೆನ್ನಾಗಿದೆ, ಚೆನ್ನಾಗಿ ನಾನೇ ಮಾಡಿದ್ದಲ್ಲಿ. ಹೌದು, ಮೂಲಿನೇ ಮಾಡಿದ್ದು. ಅವ್ರು ನೋಡಿದ್ರು ರಾಗಲ್ಲಿ. ಇವಾಗ ರುಬ್ತಿದ್ದೀವಿ, ಹೂರ್ಣ ರುಬ್ತಿದ್ದೀವಿ. ಸೊ ಗೈಸ್, ಇಲ್ಲಿ ಒಬ್ಬಟ್ಟಿನ ಸಾಂಬಾರಿಗೆ ಇಟ್ಟಿದ್ದೀನಿ, ಅದಿನೇನು ಆಗ್ತಿದೆ. ಆ್ಯಂಡ್ ಇವಾಗ ನಾನು ವಡೆ ರುಬ್ಬಬೇಕು, ವಡೆಗೆ. ಸೊ ಮಾಡೋಣ ಬನ್ನಿ. ಎಲ್ಲರೂ ಇಂಥವ್ರನ್ನ ನೋಡಿದ್ದೀರಾ? ಫ್ರಿಜ್ಜಲ್ಲಿ ಮಿಕ್ಸಿ ಎತ್ಕೊಂಡೋಗಿ ಇಲ್ಲಿ ಫ್ರೀಝರಲ್ಲಿ ಇಟ್ಟವನೆ ಗೈಸ್. ಫ್ರೀಝರಲ್ಲಿ ಏನು ತುಕ್ಕೆ ಅಂದರೆ ಅದು ಸುಡ್ತೈತೆ ಅಂತ. ಎಂತ ಫ್ರಿಜ್ಜಲ್ಲಿ ಯಾರು ಇರ್ತಾರೆ ಕೇಳಿದ್ರೆ ಏನು ತುಕ್ಕಿಟ್ಟೆ ಅಂದರೆ ಸುಡ್ತೈತೆ ಅದಕ್ಕೆ ಇಟ್ಟೆ ಅಂತೆ. ನಾವಿನ್ನು ಒಡೆ ರುಬ್ತಾನೆ ಇದ್ದೀವಿ. ಇಲ್ಲಿ ಸೊ ಗೈಸ್, ನಾನು ಒಬ್ಬಟ್ಟು ಮಾಡ್ತಿದ್ದೀನಿ. ಶಬಾಸ್. ಹೆಂಗೆ ನಾನು ಒಬ್ಬಟ್ಟು? ವಾವ್, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್, ಲೈಕ್ ಮೀ. ಎಸ್, ನೆಕ್ಸ್ಟು ಕೃತಿ ಕಂಟಿನ್ಯೂ ಮಾಡ್ತಾಳೆ. ಸರಿ, ನಾನು ಟೇಸ್ಟ್ ಮಾಡ್ಬಿಟ್ಟು ಹೋಗುವ. ಸ್ವೀಟ್ ಐತೆ, ಸಾಕು ಸಾಕು, ಸ್ವೀಟ್ ಇದೆ, ತುಂಬಾ ಚೆನ್ನಾಗಿ ಬಂದಿದೆ ಒಬ್ಬಟ್ಟು. ಆ್ಯಂಡ್ ಇವಾಗ ನಾವು ವಡೆ ಮಾಡ್ತಿದ್ದೀವಿ ಗೈಸ್. ಇವಾಗ ನಾವು ವಡೆ ಮಾಡ್ತಿದ್ದೀವಿ. ವಡೆ ತಡ್ತಿದ್ದೀನಿ, ಮುಗಿತಾನೇ ಇಲ್ಲ. ಚೆನ್ನಾಗಾಗಿದೆ, ತುಂಬಾ ಖುಷಿ ಆಗ್ತಿದೆ. ನಂಗೆ ಊಟ ಇದ್ರೆ ಎಲ್ಲ ಫುಲ್ ಖುಷಿ ಗೈಸ್. ಊಟ ಒಂದಿದ್ರೆ ಸಾಕು ನನಗೆ, ಅದು ರುಚಿಯಾಗಿ ಇರ್ಬೇಕು ದಿನ, ಫುಲ್ ಖುಷಿ ನನಗೆ. ಸೊ ಗೈಸ್, ಫೈನಲಿ ವಡೆನೂ ಆಯಿತು, ಲಾಸ್ಟ್ ಟ್ರಿಪ್ ಬೇಯ್ತೈತೆ. ಒಬ್ಬಟ್ಟು ಆಯಿತು, ಒಬ್ಬಟ್ಟು ಹೂರ್ಣ ಇನ್ನೂ ಮಿಕ್ಕಿದೆ. ಸೊ ನಾವು ಫ್ರಿಜಲ್ಲಿ ಇಟ್ಕೊತೀವಿ. ಆ್ಯಂಡ್ ಇವಾಗ ನಾನು ಉಪ್ಸಾರು ಖಾರ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಒಬ್ಬಟ್ಟು ಕೃತಿ ಮಾಡ್ತಾಳೆ, ಉಪ್ಸಾರು ಖಾರ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಮಿಕ್ಸಿ ಐತಲ್ಲ ಅದಕ್ಕೆ. ಇವಾಗ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡೆ ತಿನ್ಬೋದು ಅಂತ. ಇಲ್ಲಿ ನೋಡಿ, ನನಗೆ ಮನೇಲಿದ್ದ ತಿನ್ನಲ್ಲ ಉಪ್ಸಾರು ಅಂತ ಅಂತೀನಿ. ನೋಡ್ರೆ ಇಲ್ಲಿ ಉಪ್ಸಾರು ಕ್ರೇವಿಂಗ್ಸ್ ಆಗ್ತಿತ್ತು. ಮತ್ತು ನಂತರ ಎಲ್ಲ ಹುಳ್ಳಿಕಾಳು ಎಲ್ಲ ಐತೆ. ಸೊ ಪಲ್ಯ ಮಾಡಿ ಉಪ್ಸಾರು ಮಾಡಿ ತಿಂದರೆ ಸ್ವರ್ಗ. ಒಂದಿನ ಮುದ್ದೆ ಸಾಕು ನನಗೆ, ಆ ಥರ ಆಗ್ಬಿಟ್ಟಿದೆ. ಸೊ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ತಿದ್ದೆ ಉಪ್ಸಾರು ಖಾರಾಗೆ. ಇವತ್ತು ಫುಲ್ಲು ದೇಸಿ ಮಾಮ್ ಆಗಿಬಿಟ್ಟಿದೆ, ಮಾಮ್ ಚಾಲೆಂಜ್ ಇವತ್ತು. ಎಲ್ಲ ಫುಲ್ ಪ್ರಿಪ್ರೇಷನ್. ನಮ್ಮ ಫ್ಯಾಮಿಲಿಗೆಲ್ಲ ಫೋನ್ ಮಾಡಿದ್ರೆ, ಇಷ್ಟೊಂದೆಲ್ಲ ಮಾಡ್ತಿದ್ದೀರಾ, ಇಷ್ಟೊಂದು ಎಷ್ಟು ಜನ ಇದ್ದೀರಾ ಹಂಗಂತ ಅಂದ್ಬಿಟ್ಟು ಒಡೆ ಮಾಡ್ಬೇಕಾದ್ರೆ ತಿನ್ಕೊಂಡು ಫುಲ್ ಖಾಲಿ. ಓಕೆ ಗಾಯ್ಸ್, ಓಕೆ ನಾನು ತೋರಿಸ್ತೀನಿ ಫೈನಲಿ ಎಲ್ಲ ಹೇಗೆ ರೆಡಿ ಆಗಿದೆ ಅಂತ. ಕಮ್ಮಿ ಆದ ಕೃತಿ ಏನು ಸೀದೋಗಿಲ್ಲ ಕರೆಕ್ಟ್ ಆಗಿ. ಸಾವಿರ ಕೆಲಸ ಮಾಡ್ತಾ ಇದ್ದೀನಿ ನಾನು. ಒಬ್ಬಟ್ಟು ಮಾಡ್ತೀನಿ, ವಡೆ ಮಾಡ್ತಾ ಇದ್ದೀನಿ. ಎಲ್ಲ ಎತ್ತೆ ತಿಂತಾರೆ. ರೈಸ್ ಇಡು ತೆಗೆದ್ಬಿಟ್ಟು ಈಗ ವಾಶ್
ಇವಾಗ ಕ್ಲೀನ್ ಮಾಡೋದೈತಲ್ಲ ಅವೆಲ್ಲ ಜಾರ್ತೈತೆ ಹಾಂ ನಮ್ಮ ಕೃತಿಗೆ ಬೆಳಗ್ಗೆಯಿಂದ ವಿಷಯ ಮಾಡಿಲ್ಲ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. 1000 ಸರಿ ವಿಶ್ ಮಾಡಿಲ್ಲ ಅಂತ ಮಾಡೇ ಇಲ್ಲ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಏನಂದರೆ ಬೆಳಗ್ಗೆಯಿಂದ ಹೇಳ್ತಾನೆ ಇದ್ದೀನಿ ನಾನು ನಿಮ್ಗೆ ವಿಶ್ ಮಾಡಿಲ್ಲ ಅಂತಂದರೆ ವಿಶ್ ಮಾಡಲಿಲ್ಲ. ಕ್ಯಾಮ್ರಾ ಬರಲಿ, ಅವಾಗ ಕ್ಯಾಮ್ರಾ ನೀವೆಲ್ಲ ಫ್ಯಾನ್ಸ್ ಇದ್ದೀರಲ್ಲ, ಕೃತಿ ಫ್ಯಾನ್ಸ್ ಎಲ್ಲರೂ ಏನು ಫೋನ್ ಮಾಡೋದು ನನ್ನ ಫ್ಯಾಮಿಲಿನ. ಕೃತಿ ಏನು ಮಾಡ್ತಿದ್ದಾಳೆ, ಕೃತಿ ಏನು ಮಾಡ್ತಿದ್ದಾಳೆ ಅದೇ ಕೇಳ್ತಾರೆ. ಅದಕ್ಕೆ ಇವಾಗ ನಾನು ದೋಸೆಗೂ ರುಬ್ಬಿಟ್ಬಿಟ್ಟವಳೆ ಸೃಷ್ಟಿ. ದೋಸೆಗೆ ನಾವು ತುಂಬ ದಿನ ಆಗಿದ್ದು ದೋಸೆ ತಿಂದು, ಬಟ್ ಅದಕ್ಕೆ ತಂಗಿ ಇಲ್ಲ, ಅಕ್ಕ ಇಲ್ಲ, ಅಂದರೆ ಅವಲಕ್ಕಿ ಉದ್ದಿನಬೇಳೆ ಏನಿಲ್ಲ, ಬರೀ ಅಕ್ಕಿ ಅಷ್ಟೇ ಹೆಂಗೋ ಮಾಡಿಟ್ಟಿದ್ದಾಳೆ. ಇವಾಗ ಮಿಕ್ಸರ್ ಖಾರ ರುಬ್ಕೊಂಡ್ರೆ ನನಗೆ ನೆಮ್ಮದಿ. ಅದಕ್ಕೆ ರುಬ್ತಿದ್ದೀನಿ ಇವಾಗ ಮಿಕ್ಸರ್ ಖಾರಕ್ಕೆ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ದೀನಿ ತವ ಮೇಲೇ. ಸೊ ಇವಾಗ ಮೆಣಸಿನ್ಕಾಯಿ 1 10 ತೊಗೊಂಡಿದ್ದೀನಿ ನಾನು, ಆಯಿತಾ. ಹುಡ್ತೈತೆ 1 ಬೆಳ್ಳುಳ್ಳಿ ಫುಲ್, ಅದರಲ್ಲಿ ಬೆಲ್ಲೇನೋ ಪೀಸಸ್ ಐತೆ, ಪೀಸ್. ಆಮೇಲೆ ಹುಣಸೆ ಹಣ್ಣು ಸ್ವಲ್ಪ, ಆಮೇಲೆ ಪೆಪ್ಪರ್ ಹಾಕ್ತಿದ್ದೀನಿ ಯಾಕಂದ್ರೆ ನಂಗೆ ಖಾರ ಬೇಕಾಗ್ತದೆ. ಪೆಪ್ಪರ್ ನಮ್ಮಪ್ಪ 4 ಹಾಕುವ ಅಂದ್ರೆ ನಾನು 12 ಹಾಕ್ತಿದ್ದೀನಿ. ಅಷ್ಟೇ ಚೆನ್ನಾಗಿ ಆಯಿತಾ. ಇದು ಚಿಲ್ಲಿ ಫ್ಲೇಕ್ಸ್ ಆಯ್ತು ಹಾಕೋಣ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಸಾಕಾಗ್ಬಿಟ್ಟು ಸಾಕು ಬಿಡು. ಆಮೇಲೆ ಆಗ್ತೈತಾನೆ ತಿರ್ಗಾ ಸಾರು ಮಾಡುವಾಗ. ಕೊಬ್ಬರಿ ಇಂಡಿಯಾಯಿಂದ ತಂದಿರೋ ಕೊಬ್ಬರಿ ತಂದು ಎಷ್ಟು ತಿಂಗಳ ಇತ್ತು, ಅದು ಫ್ರಿಜ್ಜಲ್ಲಿ ಇತ್ತು. ಇವಾಗ ಇದು ನಾನು ಮಾಡಿರೋ ಉಪ್ಪಿಟ್ಟು. ವಾಟರ್ ಆ್ಯಡ್ ಮಾಡ್ಕೊಬೇಕು, ಜಾಸ್ತಿ ಮಾಡಬಾರ್ದು, ಆಮೇಲೆ ಲಿಕ್ವಿಡ್ ಆಗಿಬಿಡುತ್ತೆ. ತುಂಬ ಖುಷಿ ಆಗ್ತೈತೆ. ಮಧ್ಯಾಹ್ನ ಎಲ್ಲ ಹತ್ತಿದ್ದೀನಿ, ಇವಾಗ ಖುಷಿ. ಯಾಕೆ ಹೇಳಿ, ಊಟ ಬಂದಿತ್ತಲ್ಲ ಅದಕ್ಕೆ. ಕೃತಿ ಹೆಂಗೆ ಖುಷಿ ಆಯ್ತಾಯ್ತಾ ಊಟ ಬಂದಿದ್ದು? ನನಗೆ ಊಟ ಇದ್ರೆ ನನಗೆ ಓಹೋ ಸ್ವಾಮಿಗಳೇ, ಹಾಕಿ ಸ್ವಾಮಿಗಳು ನೆಕ್ಸ್ಟ್ ಲೆವೆಲ್. ಲಾಕ್ ಮಾಡು. ತಿರ್ಗ್ಸಾ ಕಡೆಗೆ, ಆ ಕಡೆಗೆ ಹಿಂಗೆ ಸ್ವಾಮಿಗಳು ಮೇಲೆ ಹಾಕು, ಮೇಲೆ ಇದಾಯ್ತಿಲ್ವಾ? ನನಗೆ ಊಟ ನಿಜ ಸಾಕು, ನನಗಂತೂ ಸಾಕು. ಇವಾಗ ಉತ್ಸಾಹ ನಂಗೆ ತುಂಬ ಖುಷಿ ಕೊಡ್ತೈತೆ. ನಾನು ಮಧ್ಯಾಹ್ನ ಬಸ್ಸಾರು ಮಾಡಿದ್ದೆ. ಬಸ್ಸಾರು ಮಾಡಿದ್ಲು ಗೈಸ್. ಹತ್ಕೊಂಡೇ ತಿಂತಿದ್ದೀನಿ, ಫುಲ್ ಐತಿದ್ದೀನಿ, ತಿಂತಿದ್ದೀನಿ, ಚೆನ್ನಾಗಿದೆ. ವಾಟರ್ ಹಾಕೋಣ, ವಾಟರ್ ಹಾಕಿಲ್ಲ ಅಂತ. ಇಲ್ಲ ಅದು ರುಬ್ಬೇಕು. ಅದು ರುಬ್ಬಿದ್ರೆ ನಂದು ಹಂಗೆ ಬಂತು. ರುಬ್ಬೇಕು ಚೆನ್ನಾಗಿ. ಸೊ ಫುಲ್ ಕಿಚನ್ ಫುಲ್ ಮೆಸ್ ಆಗುತ್ತೆ. ಕ್ಲೀನ್ ಮಾಡಬೇಕು ಯಾಕಂದರೆ ಎಲ್ಲ ಮಾಡ್ತೀವಲ್ಲ. ಇವಾಗ ಮಾಡಿದ್ದೀವಿ. ನಾನು ಕೃತಿ ಸೃಷ್ಟಿ ಇಷ್ಟೇ ಜನ ಸೇರ್ ಮಾಡಿದ್ವಿ. ಎಷ್ಟು ಇವಾಗ ಜೆಂಟಲ್ಮ್ಯಾನ್ ಆಗಿ ಕನ್ವರ್ಟ್ ಮಾಡಿದ್ದೀವಿ ನಾವು. ಜೆಂಟಲ್ಮ್ಯಾನ್ ಆಗಿ ಗಲೀಜ್ ಮ್ಯಾನ್ ಆಗಿ ತಿರ್ಗಾ ಜೆಂಟಲ್ಮ್ಯಾನ್ ಆಗಿ ಕನ್ವರ್ಟ್. ಗೈಸ್ ಫೈನಲಿ ನನ್ನ ಊಟ ಒಬ್ಬಟ್ಟು, ವಡೆ ಮತ್ತು ಇದು ಒಬ್ಬಟ್ಟಿನ ಸಾಂಬಾರು, ರೈಸ್ ಇಷ್ಟು ರೆಡಿ ಇದೆ ಗೈಸ್. ಒಬ್ಬಟ್ಟು, ತುಪ್ಪ, ವಡೆ, ಬೆಸ್ಟ್ ಥೆರಪಿ. ಗುಡ್ ಮಾರ್ನಿಂಗ್. ಟೈಮ್ ಆಗಿಬಿಟ್ಟಿದೆ. ದೋಸೆ ಮಾಡಿ ತಿಂತಿದ್ದೀವಿ. ನೆನ್ನೆದು ವಡೆ. ಸೊ ನೆನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲಾಟ್ಸ್ ಆಫ್ ಫ್ಲೋ. ಟೈಮ್ ಆಗಿಬಿಟ್ಟಿದೆ.